ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ಆಡಳಿತ ಪಕ್ಷದಾಗ ನಾಯಕರಕಿನ ಜಾಸ್ತಿ ಒಂದೊಂದು ದಿನಕ್ಕ ವಿಷಯಗಳೇ ಆಡಳಿತ ಮಾಡ್ಲಿಕ್ಕತ್ತಾವ ಅನಿಸ್ತದ ನೋಡ್ರಿ. ಒಂದಷ್ಟು ದಿನ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತಾರೇನು, ಸಿಎಂ ಬದಲಾವಣೆ ಆಗ್ತೈತೇನು ಅನ್ನುವಂಥದ್ದು ಗದ್ಲಿ ಹಬ್ಸ್ಬಿಟ್ಟಿತ್ತು. ಆದ್ರೆ ಈಗ ಈ ಸಿಎಂ ಬದಲಾವಣೆ ಅನ್ನೋದನ್ನ ಸೈಡಿಗೆ ಸರಿಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರೇ ಬರ್ತಾರೇನು, ಈ ಸ್ಥಾನದ ಬದಲಾವಣೆ ಬಗ್ಗೆನೂ ಮಾತಾಡ್ದಿತ್ತು. ಈಗ ಯಾರೆಲ್ಲ ಅಂದ್ರ ಪಕ್ಷೋಪಯೋಗಿ ಮಾತು ಬಿಟ್ಟು ಲೋಕೋಪಯೋಗಿ ಮಾತಾಡ್ಲಿಕ್ಕೆ ನೋಡ್ರಿ, ಅಂತವ್ರಿಗೆಲ್ಲ ಹೈಕಮಾಂಡ್ ನಿಂದ ನೋಟಿಸ್ ಕೊಡ್ತಾರ ಅನ್ನುವಂಥ ಗುಸುಗುಸುನು ಎದ್ದಿತ್ತು. ಇದೆಲ್ಲದಕ್ಕೂ ಸುರ್ಜೇವಾಲಾ ಒಂದು ಫುಲ್ ಸ್ಟಾಪ್ ಇಟ್ಬಿಟ್ಟಾರ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕ ಡಿಕೆಶಿ ಅವರೇ ಸುಪ್ರೀಂ ಅನ್ನುವಂಥ ಮಾತು ಹೇಳ್ಯಾರ. ಮತ್ತೊಂದ್ ಕಡೆ ಈ ತರ ಮಾತಾಡದಂತ ಯಾವುದೇ ನಾಯಕರಿಗೆ ಸಚಿವರಿಗೆ ನೋಟಿಸ್ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಾರ. ಆದ್ರೆ ಇದೆಲ್ಲದರ ನಡುವೆ ಲೋಕೋಪಯೋಗಿ ಮಂತ್ರಿ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಕೂಲ್ ಕಾಮ್ ರಿಯಾಕ್ಷನ್ ನನಗಿಷ್ಟ ಆಯ್ತು ನೋಡ್ರಿ. ನೋಟಿಸ್ ಕೊಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಐತಿ, ಅವ್ರು ಕೊಟ್ರು ಅಂದ್ರ ನಾವ್ ಅದಕ್ಕೆ ಉತ್ತರ ಕೊಡ್ತೀವಿ. ಆದ್ರ ಅವ್ರು ನೋಟಿಸ್ ಕೊಟ್ರೆ ಏನ್ ದೊಡ್ಡ ಘಾತ್ ಆಗುದಿಲ್ಲ ಅಂತ ಹೇಳಿ ಕೂಲ್ ಆಗಿ ರಿಯಾಕ್ಟ್ ಮಾಡ್ಯಾರ. ಕೇಳ್ರಿ ಅವ್ರ ಮಾತು ಒಂದ್ಸಲ. ಬಹಳ ದೊಡ್ಡ ನೋಟಿಸ್ ಕೊಟ್ರೆ ಹಾಗಂತ ಕೊಟ್ಟುವಂತ ಅವ್ರಿಗೆ ಅಧಿಕಾರ ಇದೆ, ಕೊಟ್ಟಿದ್ದೀವಿ. ನಿನ್ನೆ ಕೂಡ ಹೇಳಿದ್ದೀನಿ ನಾನು, ಮುಂಜಾನೆ ನಮ್ಮನ್ನ ಪತ್ರಿಕೆಯವರ ಹೀರೋ ಮಾಡ್ತಾರೆ, ಸಂಜೆ ವಿಲನ್ ಆಗುವಂತ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗ್ತದೆ. ಇದಾಗಬಾರ್ದು. ನಿಮ್ದು ಕೂಡ ಜವಾಬ್ದಾರಿ ಇದೆ. ನಾವು ಹೇಳಿದ್ದೇನು ನಿನ್ನೆ, ನೀವು ಕೇಳಿದ್ ಕೇಳ್ಕೊತ ಹೋಗಿದ್ದೀವಿ, ಅದು ನಮ್ಮ ವರ್ಷದ ನೀವು ಹೇಳಿದರೆ ಅದನ್ನೇ ಉತ್ತರ ಕೊಡ್ತೀವಿ. ನಾವು ಹೇಳಿದೀವಿ, ಅದಾದ್ರೂ ಕೂಡ ನನಗೆ ನಿನ್ನೆ ಅದು ಭಾಳ ಕೆಟ್ಟ ಅನಿಸ್ತು ನನಗೆ ನೋಡಿ ಪತ್ರಿಕೆಗೆ ಬಂದು. ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನೋಟಿಸ್ ಕೊಡೋಕ್ಕಿಂತ ಬಹುಶಃ ಮೊದಲೇ ಕೊಟ್ಟಿರ್ಬೋದು. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಏನಂತ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಕ್ಕೆ ಈ ತರ ಏನಾದರೂ ನೋಟಿಸ್ ನಾನು ಹೇಳೇ ಇಲ್ಲ. ನಿನ್ನೆ ನೀವು ಅರ್ಧ ಗಂಟೆ ಮಾಡಿದೆ ಅಂತ ವಿಡಿಯೋ ನಂಬ್ಕೊಂಡು ಇದೆ. ನಾವೇನು ಹೇಳಿದೀವಿ, ನೀವೇನು ಕೇಳಿದ್ರಿ, ಪ್ರೆಸೆಂಟೇಷನ್ ಆಗಿದ್ದು ಬೇರೆ ಇದೆ. ಅದಕ್ಕೆ ನಿಮಗೆ ನೋಟಿಸ್ ಕೊಟ್ಟಿದ ತಕ್ಷಣ ಏನೋ ಅನಾಹುತ ಆಗೋಲ್ಲ. ಅಧ್ಯಕ್ಷ ಉತ್ತರ ಕೊಡ್ತೀವಿ. ನಮ್ಮ ವರ್ಷನ್ ಭಾಳ ಸ್ಪಷ್ಟ ಇದೆ. ಯಾರಿಗೆ ನೋವು ಹೋಗಂಗೂ ನಮ್ಮ ಹೇಳಿಕೆಗಳಿರೋಲ್ಲ. ಅದು ವಿರೋಧ ಪಕ್ಷ ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ಯಾರಿಗೂ ಕೂಡ. ಒಟ್ಟಿನಾಗ ನೋಡ್ರಿ, ಸಿಎಂ ಸ್ಥಾನರೇ ಆಗಿರಬಹುದು ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನರೇ ಆಗಿರಬಹುದು. ಏನಂದ್ರ ಇಲ್ಲಿ ದೊಡ್ಡ ದೊಡ್ಡ ನಾಯಕರದಾರ. ಒಂದ್ ಕಡೆ ಬಹಳಷ್ಟು ವರ್ಷಗಳಿಂದ ಪಕ್ಷದಾಗ ದುಡ್ಕೋತ ಬಂದವರು, ಜೊತೆಗೆ ಹಿರಿಯರು ಅನ್ನುವಂತ ಹಣಿಪಟ್ಟಿ ಇರ್ತೈತಿ. ಇನ್ನೊಂದಷ್ಟು ಮಂದಿ ಚುನಾವಣೆ ಟೈಮ್ನ್ಯಾಗ ರಕ್ತ ಸುರಿಸಿ, ಬೆವರು ಸುರಿಸಿ, ಬೆಂಬಲಿಗರನ್ನೆಲ್ಲ ಕೂಡಿಸಿ, ಕಾರ್ಯಕರ್ತರನ್ನೆಲ್ಲ ಸೇರಿಸಿ ಹೈರಾಣ ಆಗಿರ್ತಾರ ಪಕ್ಷನ ಗೆದಿಸ್ಬೇಕಂತ ಹೇಳಿ. ಹಿಂಗಾಗಿ ಯಾರಿಗೂ ಸಣ್ಣ ಪುಟ್ಟ ಸ್ಥಾನ, ಒಂದು ಸಣ್ಣ ಇಲಾಖೆ ಅಥವಾ ಒಂದು ಸಣ್ಣ ಸ್ಥಾನ ಯಾವುದು ಸಮಾಧಾನ ತೃಪ್ತಿ ಕೊಡುದಿಲ್ಲ ಅವರಿಗೆ. ಏನಿದ್ರು ದೊಡ್ಡ ದೊಡ್ಡ ಸ್ಥಾನ, ದೊಡ್ಡ ದೊಡ್ಡ ಅಧಿಕಾರ, ದೊಡ್ಡ ದೊಡ್ಡ ಪದವಿನೇ ಬೇಕಾಗಿರ್ತೈತಿ. ಹಿಂಗಾಗಿ ಸಿಎಂ ಸ್ಥಾನದ ಬಗ್ಗೆ, ಅಧ್ಯಕ್ಷರ ಸ್ಥಾನದ ಬಗ್ಗೆ ಅವಾಗ ಇಂಥವೆಲ್ಲ ಗದ್ಲಿ ಎದ್ದಿರ್ತಾವ ನೋಡ್ರಿ. ಇನ್ನೀ ಹಸುವಿನ ಕೆಚ್ಚಲು ಕೊಯ್ದಂತಹ ಪ್ರಕರಣ ಏನದ, ಬಹಳ ಗಂಭೀರವಾದಂತಹ ಪ್ರಕರಣ, ಅಗದಿ ಸೂಕ್ಷ್ಮವಾದ ವಿಚಾರ. ಇದರ ಬಗ್ಗೆ ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ವಾಗ್ದಾಳಿ ನಡೆಸ್ಯಾರ. ಈ ತರ ಹಸುವಿನ ಕೆಚ್ಚಲು ಕೊಯ್ದಿದ್ದು ಮಾನಸಿಕ ಅಸ್ವಸ್ಥ ಅಲ್ಲ, ಹಲಾಲ್ ಕೋರ್ ಸಾಬಿ ಅಂತ ಹೇಳಿ ಸೀದಾ ಹೇಳ್ಯಾರ. ರಾಜ್ಯದಾಗಿರುವಂತಹ ಸದ್ಯಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಬಹಳ ಅಸಹಾಯಕರಾಗ್ಯಾರ. ಹಸುವಿನ ಕೆಚ್ಚಲು ಕೊಯ್ದವನು ಮಾನಸಿಕ ಅಸ್ವಸ್ಥ ಅಲ್ಲ, ಅವನು ರಕ್ಷಣೆಗೆ ನಿಂತಾರಲ್ಲ ಅವ್ರ ಮೆದುಳ್ನ್ಯಾಗ ಮಾನಸಿಕ ಅಸ್ವಸ್ಥತೆ ಐತೆ ಅಂತ ಹೇಳಿ ಬಹಳ ಸೆಟ್ಟಿಗೆ ಬಂದು ಮಾತಾಡ್ಯಾರ. ಅಷ್ಟೇ ಅಲ್ಲ, ಜಮೀರ್ ಖಾನ್ ಅವರ 1-3 ಹಸು ಖರೀದಿ ಮಾಡಿ ತಂದು ಕೊಟ್ರೆ ಮುಗಿದೋಯ್ತು ಅಂತ ತಿಳ್ಕೊಂಡ್ರೆ ನೀವು, ಇವ್ರ ಮನ್ಯಾನವ್ರನ್ನು ಹಿಂಗ ಕೊಚ್ಚಿ ಆಮೇಲೆ ಪರಿಹಾರ ಕೊಟ್ರೆ ಸುಮ್ನೆ ಇರ್ತಾರೇನಂತ ಕೇಳಲಿಕತ್ತಾರ. ಆ ಹಸುವಿನ ಜೀವಕ್ಕೆ ಬೆಲೆ ಇಲ್ವಾ? ಇನ್ನೊಂದು ಗೌರಿಪಾಳ್ಯದ ಇನ್ನೊಬ್ರು ಸಾಬಣ್ಣ ಜಮೀರ್ ಅಹಮದ್ 3 ಹಸು ಕೊಟ್ಟೋಗಿದೆ. ಅಲ್ಲರೇ, ನೀವು 3 ಹಸು ನಮ್ಮ ಖರೀದಿ ಮಾಡಿ ತಂದು ಕೊಟ್ಟು ಕೂಡ್ಲೆ ಆ ಪ್ರಕರಣ ಅಲ್ಲಿ ನಿಲ್ಲಲ್ಲ. ಹಸುನ ಕೆತ್ತಲು ಕೊಯ್ದಿದಾರಲ್ಲ, ಆ ಹಸುವಿಗೆ ನೋವಾಗಿಲ್ವಾ? ಅದನ್ನ ನಾವು ಮಾತೆ ಅಂತ ನಾವು ಪೂಜಿಸ್ತೀವಲ್ವಾ? ನಮ್ಮ ಭಾವನೆಗಳಿಗೆ ಘಾಸಿ ಆಗಿಲ್ವಾ? ಆ ಸಾಬಣ್ಣ ಮಾಡಿ ತಪ್ಪು ಅಂತ ಯಾವತ್ತಾರ ಹೇಳಿದ್ರೆ ನೀವು ಅವನಿಗೆ ಶಿಕ್ಷೆ ಕೊಡುವಂತದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರ? ಒಂದು ಸಿ ಟಿ ರವಿ ಅವರು ಏನೋ ಅಂದ್ರು ಅಂತೇಳಿ ಒಂದು ವಿಚಾರಕ್ಕೆ ಅದನ್ನೇ ಅವ್ರನ್ನ ಇಡೀ ಊರೆಲ್ಲ ಸುತ್ತಿರಿ, ಅವ್ರಿಗೆ ಕೊಡಬಾರ್ದು ಕಷ್ಟವನ್ನೆಲ್ಲ ಕೊಟ್ರಿ. ಆದ್ರೆ ಇವತ್ತು ಹಸುನ ಕೆತ್ತಲು ಕೊಯ್ದಿರೋನ್ನ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಾ? ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದ್ರಿ? ನೀವು ಈ ರಾಜ್ಯ ಜನತೆಗೆ ಬಹಳ ಸ್ಪಷ್ಟವಾಗಿದೆ. ಈ ಜಮೀರ್ ಅಹಮದ್ ಅವರಂತ ಅಡ್ವೈಸರ್ನ ಇಟ್ಕೊಂಡು ಆಡಳಿತ ನಡೆತಿರುವಂತಹ ಸಿದ್ದರಾಮಯ್ಯನವರ ಈ ಒಂದು ಸರ್ಕಾರದಲ್ಲಿ ಹಿಂದೂಗಳಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಒಟ್ನಾಗ ಪ್ರತಾಪ್ ಸಿಂಹ ಅವರ ಈ ಮಾತು ಅಗದಿ ಖರೆ ಅನ್ಸೋ ತರ ಇಲ್ಲೊಂದು ದೃಶ್ಯನ ಸೀನನ್ನ ರೀಕ್ರಿಯೇಟ್ ಮಾಡ್ಯಾರ. ವಿಚಿತ್ರ ಆದ್ರೂ ಸತ್ಯ ಅನ್ಸುವಂತ ಈ ವಿಡಿಯೋ ಒಂದ್ಸಲ ನೋಡ್ಕೊಂಡ್ ಬರ್ರಿ.
ಹೇಯ್, ಯಾಕ್ರಿ ನಮ್ಮ ಅಕ್ಲಾಕ್ಗೆ ಹೊಡಿತಾ ಇದ್ದೀರಾ? ನೀವೇನು ಮನುಷ್ಯರು ರಾಕ್ಷಸರು? ಸಾಮೆ ನಮ್ಮ ಒಟ್ಟಿಗೆ ಬಂದು ದನ ಕದ್ಕೊ ಹೋಯ್ತಿದ್ದ, ಇವತ್ತು ಸಿಕ್ಬಿದ್ದ. ಹಂಗಾಗಿ ಎಲ್ಲ ಸೇರಿ ಧರ್ಮದಟ್ಟಾಗ್ತಾ ಇದ್ದೀವಿ. ಥೂ ನಿಮ್ಮ ಜನ್ಮಕ್ಕೆ. ಅಲ್ಲ, ಒಬ್ಬ ಅಮಾಯಕನಿಗೆ ಇಷ್ಟೊಂದು ಜನ ಸೇರ್ಕೊಂಡು ಹೊಡಿತಾ ಇದ್ದೀರಲ್ಲ, ಸಹೋದರ ಅಕ್ಲಾಕ್ ಮೇಲಿನಲ್ಲೇನಾ ನಾನು ಖಂಡಿಸ್ತೀನಿ. ಈ ಘಟನೆಯಿಂದ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಅಕ್ಲಾಕು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರ ಹೆಚ್ಚಿನ ಪರಿಹಾರ ಕೊಡಬೇಕು. ಸರ್, ಚಾಮರಾಜಪೇಟೆಯಲ್ಲಿ ಹಸು ಕೆಚ್ಚಲನ್ನ ಕತ್ತರಿಸಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಹೇಯ್ ಯೂಸ್ಲೆಸ್ ಫೆಲೋಸ್, ನಿಮಗೆ ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಎಲ್ಲ ಇಸ್ಸುಗಳನ್ನು ಯಾಕ್ರಿ ಪೊಲಿಟಿಸೈಸ್ ಮಾಡ್ತೀರಿ? ಸರ್, ಹಸು ಮಾಲೀಕರಿಗೆ ಪರಿಹಾರ ಏನಾದರೂ ಕೊಡ್ತೀರಾ? ಹೇಯ್, ಪರಿಹಾರ ಯಾಕೆ, ಯಾವಾಗ, ಹೆಂಗೆ ಕೊಡ್ತಾರೆ ಅಂತ ರೂಲ್ಸ್ ಗೊತ್ತಿಲ್ವಾ ನಿಂಗೆ? ನಡಿ ಸುಮ್ಮನೆ ನಡಿ. ರಾಜೇಶ್ವರ್ ಹೋಗ್ತಾ ಬಂದು ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್ ಟು ಯು. ನಿಮ್ಮ ಥರ ಜನ ದೇಶದಲ್ಲಿಲ್ಲ, ರಾಜ್ಯದಲ್ಲಿಲ್ಲ, ಎಲ್ಲೂ ಇಲ್ಲ ಸರ್. ಹ್ಯಾಟ್ಸ್ ಆಫ್ ಟು ಯು. ಇನ್ನು ನವದೆಹಲಿದಾಗ ಮೊನ್ಮೊನ್ನಷ್ಟೇ ಕಾಂಗ್ರೆಸ್ ಇಂದು ಹೊಸ ಪ್ರಧಾನ ಕಚೇರಿ ಉದ್ಘಾಟನೆ ಆಯಿತು. ಈ ಪ್ರಧಾನ ಕಚೇರಿ ಏನೈತ್ಲ, ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ 2009 ಅಡಿಪಾಯ ಹಾಕಿದ್ರಿ. ಕಚೇರಿಗೆ 1.82 ಎಕರೆದಾಗ ಭಾರಿ ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಕಾಂಗ್ರೆಸ್ ಖರ್ಚು ಮಾಡಿದ ಎಷ್ಟು ಗೊತ್ತಾ? 252 ಕೋಟಿ ರೂಪಾಯಿ ಖರ್ಚು ಮಾಡ್ಯದ ಬರೋಬ್ಬರಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ. ಹಿಂಗಾಗಿ ಮಂದಿಗೆ ಏನ್ ಪ್ರಶ್ನೆ ಕೇಳಲಿಕ್ಕತ್ತಾರಂದ್ರ, ಎಂಥ ಐತಿಹಾಸಿಕ ರಾಮ ಮಂದಿರ ನಿರ್ಮಾಣ ಆಯ್ತು, ಎಷ್ಟು ಹಿಗ್ಗನೆ ಆಗಿದ್ರು ಎಲ್ಲಾ ಭಕ್ತರು. ಅಂತ ಟೈಮ್ನ್ಯಾಗ ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟು ಖರ್ಚು ಮಾಡೋ ಬದ್ಲಿ ಸಾಲಿನೋ ದವಾಖಾನಿನೋ ಕಟ್ಟಿಸಬಹುದಾಗಿತ್ತಲ್ಲ ಅಂತ ಸಲಹೆ ಕೊಡ್ಲಿಕ್ಕತ್ತಿದ್ರಲ್ಲ. ಅವರೆಲ್ಲ ಈ ಕಾಂಗ್ರೆಸ್ ಕಚೇರಿನ 252 ಕೋಟಿ ರೊಕ್ಕ ಕೊಟ್ಟ ಖರ್ಚು ಮಾಡಿ ಕಟ್ಸಿದ್ರಲ್ಲ ಇವ್ರು ಇಷ್ಟು ಮಾಡ್ದವ್ರಿಗೆ ಯಾಕೆ ಸುಮ್ಮನದಾರ? ಇವ್ರಿಗೆ ಯಾಕೆ ಬಾಯಿ ಮುಚ್ಕೊಂಡು ಕುಂತಾರ? ಇವ್ರಿಗೂ ಸಲಹೆ ಕೊಡ್ಬೋದಾಗಿತ್ತಲ್ಲ. ಸಾಲಿನೋ ದವಾಖಾನಿನೋ ಕಟ್ರಿ ಅಂತ ಹೇಳಿ ಮಂದಿ ಕೇಳಲಿಕ್ಕತ್ತಾರ ನೋಡ್ರಿ. ಇನ್ನು ಒಟ್ನಾಗ ಕಾಂಗ್ರೆಸ್ ಸರ್ಕಾರದಾಗ ಕಾಂಗ್ರೆಸ್ ಅಧಿಕಾರ ಬಂದಾಗಿನಿಂದ ಒಂದು ಕಡೆ ಅಭಿವೃದ್ಧಿ ಅನ್ನೋ ವಿಚಾರ, ಮತ್ತೊಂದು ಕಡೆ ಅವರೇ ಘೋಷಣೆ ಮಾಡಿದಂತ ಗ್ಯಾರಂಟಿ ಅನ್ನೋ ವಿಚಾರ, ಇನ್ನೊಂದು ಕಡೆ ಬೆಲೆ ಏರಿಕೆ ಅನ್ನುವಂಥ ಸುದ್ದಿ. ಈ ಮೂರು ಯಾವ ವೇಗದಾಗ ನಡಿಲಿಕ್ಕತ್ತಾವ ಅನ್ಲಿಕ್ಕೆ ಒಂದು ಕನ್ನಡಿ ಹಿಡಿದಂತ ವಿಡಿಯೋ ಐತಿ, ನೋಡ್ಕೊಂಡು ಬರ್ರಿ. ನೀವೇನಾರ ಈ KSRTC BMTC ಬಸ್ ಏರ್ಕೋತ್ ಹೊಂಟ್ರಿ ಅಂತಂದ್ರ ರೊಕ್ಕ ಕೊಟ್ಟು ಟಿಕೆಟ್ ತಗೋತಿರೋ, ಟಿಕೆಟ್ ನೀವೇ ಹೊಳ್ಳೆ ಕೊಡ್ತಿರೋ? ಬರೀ ಗಂಡ್ಮಕ್ಳಿಗೆ ಕೇಳಲಿಕತ್ತೀನಿ ಬಿಡ್ರಿ, ಹೆಣ್ಮಕ್ಳಿಗಂತೂ ಫ್ರೀ ಅದ ಬಸ್. ಅಲ್ಲ, ಯಾಕೆ ಈ ಪ್ರಶ್ನೆ ಕೇಳಲಿಕತ್ತೀನಿ ಅಂತಂದ್ರ, ನೀವು ಅನ್ಬಹುದು ಇದೇನ್ರಿ ಹಿಂಗ್ಯಾಕ್ ಕೇಳ್ತಿರ್ ನೀವು, ನಾವು ರೊಕ್ಕ ಕೊಟ್ಟ ಟಿಕೆಟ್ ತಗೊಂಡು ಪ್ರಯಾಣ ಮಾಡ್ತೀವಿ ಅಂತ ಅನ್ಬಹುದು. ಆದ್ರೆ ಇಲ್ಲೊಬ್ಬ ಮನುಷ್ಯ ಅದ ನೋಡ್ರಿಪ್ಪ, ಈ ಕನಕಪುರದ ಸುತ್ತಮುತ್ತ ಸರ್ಕಾರಿ ಬಸ್ನ್ಯಾಗ ಓಡಾಡ್ಲಿಕತ್ತಾನ. ಅವ ಏನ್ ಯೂನಿಫಾರ್ಮು ಹಾಕೊಂಡಿಲ್ಲ, ಕಂಡಕ್ಟರ್ ಅಂತೂ ಅಲ್ಲವೇ ಅಲ್ಲ, ಆದ್ರೂ ಟಿಕೆಟ್ ಕೊಡ್ಲಿಕತ್ತಾನ ಮನುಷ್ಯ. ಹೆಂಗಾಯ್ತು ನೋಡ್ರಿ. ಕನೆಕ್ಟರ್ ಕೊಡಿ. ನಿಮ್ಮದು ಟಿಕೆಟ್ ಕೊಡಿ. ಟಿಕೆಟ್ ಕೊಡಮ್ಮ. ಇರ್ಲಿ ಬನ್ನಿ. ಯಾಕೆ? ಏನಿಲ್ಲ ಬೇಡ, ನಾನು ನೋಡ್ಕೋತೀನಿ ಬೇಡ. ಇನ್ಯಾರು ಟಿಕೆಟು? ಅಲ್ಲ, ಟಿಕೆಟ್ ಕೊಡ್ದೆ ಚೆಕಿಂಗ್ ಬಂದ್ರೆ ಏನು ನೋಡ್ಕೊಂಡಿರೋಣ? ಕಂಡಕ್ಟರ್ ಬೇಡ, ಯಾರಣ್ಣ? ನವೀನು. ಯಾಕೆ ಅವ್ರ ಕತೆ ಕೊಡ್ತಾ ಇಲ್ವಾ? ಟ್ರೈನಿಂಗ್ ಯಾರು ಅವರ? ನಮಗೆ ಗೊತ್ತಪ್ಪ, ಕೊಡ್ಲಿಲ್ಲ ಅಂತ. ಅಲ್ಲ, ಚೆಕಿಂಗ್ ಬಂದ್ರೆ ಏನು ಮಾಡೋದು? ಏನಿರಲ್ಲ, ಎಲ್ಲ ಇನ್ಫಾರ್ಮೇಶನ್ ಇದೇನು ಮಾಡ್ತೀವ. ಆದ್ರೂ ತಲೆ ತೆಗಿಸ್ಬೇಕಲ್ಲಣ್ಣ ನಾವು ಬಂದಾಗ. ಇಲ್ಲ, ಗೊತ್ತಾಯ್ತದೆ. ಇಷ್ಟೆಲ್ಲ ಧೈರ್ಯ ಮಾಡ್ತೀವಿ ಅಂದ್ರೆ ಅವೆಲ್ಲ ಇಲ್ದೇನೆ ಇದ್ದಾವ. ಈಗ ರೋಡಲ್ಲಿ ಪೊಲೀಸ್ನವ್ರು ಇಲ್ಲದೆ ಹೋದ್ರೆ ಲೋಡ್ ತುಂಬಿಕೊಂಡು ಹಂಗೆ ಎಲ್ಲ ಮಂತ್ಲಿ ಇರ್ತೇವೆ, ನಾವೆಲ್ಲ ಹೇಳ್ಕೊಬೇಕು. ಕೊಡ್ತೀನಿ ಮಾಡ. ಅಲ್ಲ, ನನಗ ಅನಿಸ್ತೈತಿ ಬಹುಶಃ ಈ ಬಸ್ ಟಿಕೆಟ್ ರೇಟ್ 15% ಏನ್ ಹೆಚ್ಚಿಗೆ ಮಾಡಿದ್ರ ನೋಡ್ರಿ, ಅದ್ರ ಜೊತೆಗೆ ಒಂದು ಆಫರ್ ಕೊಟ್ಟಾರ. ಏನಂತ, ಯಾರ್ ಬೇಕಾದವ್ರು ಟಿಕೆಟ್ ನು ಕೊಟ್ಟು ಬಿಡ್ಬೋದು, ಕಂಡಕ್ಟರ್ ತರ ಅದೊಂದು ಮಷೀನ್ ಅದೆಲ್ಲ ಯಾರ್ದಾರ ಎಸ್ಕೊಂಡು ಯಾರ್ ಬೇಕಾದವ್ರು ಟಿಕೆಟ್ ಕೊಡ್ಬಹುದಾ ಅಂತ ಅನ್ಕೊಂಡೆ ನಾನು. ನೋಡ್ರಪ್ಪ, ವ್ಯವಸ್ಥೆ ಅನ್ನೋದು ಎಷ್ಟರ ಮಟ್ಟಿಗೆ ಹಳ್ಳ ಹಿಡಿಲಿಕ್ಕತ್ತದ, ಯಾವ ತರ ಅಧ್ವಾನ ಆಗ್ಲಿಕ್ಕತ್ತದ ಅನ್ಲಿಕ್ಕೆ ಈ ವಿಡಿಯೋನು ಒಂದು ಸಾಕ್ಷಿ ಅಂತ ತಿಳ್ಕೊಬಹುದು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ
ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.